ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ರಿಗೂ ಮತ್ತೊಂದ್ಸಲಿ ಲೈವ್ಗೆ ಸ್ವಾಗತ. ಕವಿನಿಯಿಂದ ನೋಡಿ ನಮ್ಮ ಬೆಳಿಗ್ಗೆ ಡೇ ಹೆಂಗಿದೆ, ಫುಲ್ಲು ಜಾಲಿ. ಹೆಂಗಿದೆ ಫುಲ್ಲು ಬೆಳಗ್ಗೆನೆ ಎತ್ತಿ ಸನ್ರೈಸ್ ಆಗ್ತಾ ಇದೆ, ಜಾಲಿ ಥರ ಓಡಾಡ್ಕೊಂಡು ನೋಡಿ. ಟೋಟಲ್ ಆಗಿ 13 ಬೈಕು ಪ್ಲಸ್ ನಾವು ಟೋಟಲ್ 22 ಮೆಂಬರ್ಸ್ ಬಂದಿರೋದು. ಇಲ್ಲೇ ಕ್ಯಾಂಪ್ ಮಾಡಿದ್ದು. ಹೆಂಗಿದೆ ನೋಡಿ ರೂಫ್ ಟೆಂಟು. ಮೇಡಮ್ ಗುಡ್ ಮಾರ್ನಿಂಗ್, ಹೆಂಗಿದೆ ನಿದ್ರೆ ಆಯ್ತಾ? ಸೂಪರ್ ನೋಡಿ. ಫುಲ್ಲು ನಾವು ಬೆಳಿಗ್ಗೆನೆ ಕೆರೆ ಪಕ್ಕ ಜಮೀನು, ಫಲವತ್ತಾದ ಕೆಮ್ಮಣ್ಣು. ಸೂಪರ್ ನೋಡಿ ನಮ್ಮ ದಿನ. ಸೊ ಗಂಧದ ಗುಡಿ ರೈಡರ್ಸಿಂದ ರೈಡ್ ನಂಬರ್ 41 ಹೆಂಗಿದೆ ನೋಡಿ. ಫುಲ್ ಎಲ್ಲ ಸೆಟಪ್ ಇತ್ತು, ಒಳ್ಳೆ ಊಟ ಆಯಿತು. ರಾತ್ರಿ ಮಳೆನೂ ಬಂತು. ಸೊ ಫೈನಲಿಗೆ ಮೇಡಮ್ ಅವ್ರು ಹಸುರ ಏನು ಮಾಡೋಕ್ಕಲ್ಲ, ರಾತ್ರಿ ಎಫೆಕ್ಟು ನೋಡಿ. ಒಂದು ರೌಂಡ್ ನೋಡಿ ಬರೋಣ ಬನ್ನಿ. ಇಲ್ಲಿ ಮೀನು ಹಿಡಿತಾ ಇದ್ದಾರೆ. ಸೂಪರ್ ಜಾಲಿ. ಒಟ್ಟಲ್ಲಿ ಏನೋ ಒಂಥರ ನೆಮ್ಮದಿ. ಈ ಥರ ನೀವು ಸ್ಟಾರ್ ಹೋಟ್ಲಲ್ಲೂ ನಿಮ್ಗೆ ಈ ಥರ ಫೀಲ್ ಸಿಗಲ್ಲ, ಲಕ್ಸುರಿ ಇರಲ್ಲ ಅಷ್ಟೇ. ಜಾಲಿ ಜಾಲಿ. ಎಲ್ಲ ಅರೇಂಜ್ಮೆಂಟ್ಸು ನಮ್ಮದೇ, ಟೆಂಟ್ಸು. ಸೊ ನಮ್ಮ ಕ್ಲಬ್ಬಿಂದನೇ ಎಲ್ಲ ಅರೇಂಜ್ ಮಾಡಿ ಎಲ್ಲರಿಗೂ ಒಂದು ಒಳ್ಳೆ ಪಾರ್ಟಿನೂ ಆಯಿತು, ನಿದ್ರೆನೂ ಆಯಿತು. ಮಳೆ ಅಂತೂ ಜಾಸ್ತಿ ಜೋರಾಗಿ ಬರಲಿಲ್ಲ, ಒಂದು ಮೀಡಿಯಮ್ ಆ್ಯಾವ್ರೇಜ್ ಮಳೆ. ಇಲ್ಲೇ ಹತ್ರದಲ್ಲೇ ಹಾಲು ತರೋಕ್ಕೆ ಅಂತ ಬಂದು. ಸೊ ಇಲ್ಲೆಲ್ಲ ಡೈರಿಗಳೆಲ್ಲ ಸಿಗೋಲ್ಲ ಪ್ಯಾಕೆಟಲ್ಲೆಲ್ಲ. ಸೊ ಈ ಥರ ಇವರು ಹಾಲನ್ನ ಶೇಖರಣೆ ಮಾಡೋಕ್ಕೆ ಎಲ್ಲ ರೈತರುಗಳು ಹಾಕಿರ್ತಾರಲ್ಲ, ಅಲ್ಲಿ ಬಂದು ಈ ಥರ ನಾವು ಇಲ್ಲೂ ತೊಗೊಳ್ತಾ ಇದ್ದೀನಿ. ಖಾಲಿಯಾಗಿದೆ ಅಂದರು. ಆಮೇಲೆ ನೋಡಿ ಕೊಡ್ತಾ ಇದ್ದಾರೆ ಅಣ್ಣ. ಥ್ಯಾಂಕ್ ಯು ಅಣ್ಣ. ಕೊಡ್ತಾರೆ ನೋಡಿ. ಈ ಥರ ಬೆಳಗಿನ ಲೈಫು. ನಿನ್ನೆ ಇವನು ಸಲಾಮು ನೆನ್ನೆ ಸಿಗಾಕೊಂಡಿದ್ದ ನೀರಲ್ಲಿ ಅಂದ್ಬಿಟ್ಟು ಇವನ್ನ ರೆಸ್ಕ್ಯೂ ಮಾಡೋಕ್ಕೆ ಇವ್ನು ಕಳಿಸ್ತೆ. ನನ್ನ ಗಾಡಿ ತೊಗೊಂಡು ನನ್ನ ಗಾಡಿನೂ ಹೆಂಗೆ ಕಚ್ಚಿಸ್ಬಿಟ್ರು. ನನ್ನ ಗಾಡಿನೂ ರೆಸ್ಕ್ಯೂಗೆ ಹೋಯ್ತು. ಆಮೇಲೆ ನೋಡಿ ಏನು ಇವಾಗ ನನಗೆ ಹೆಂಗೆ ಅಂದರೆ ಈ ಕೇರಳಕ್ಕೆ ಬೇರೆ ಹೋಗಬೇಕು, ಇಷ್ಟು ಮಣ್ಣಿಗೆ ಸಿಗಾಕೊಂಡಿದೆ. ನಾನು ಹೆಂಗೆ ಹೋಗಬೇಕು ಅಂದರೆ ಡಿಸ್ಕು ಕ್ಯಾಲಿಬರು ಎಲ್ಲ ಹೋಗ್ಬಿಡುತ್ತೆ ಉಜ್ಜಿ. ಇಂಥ ಕೆಲಸ ಮಾಡಿಬಿಟ್ಟಿದ್ದೀರಾ ನೀನು. ಜಾಲಿ ಒಟ್ಟಿನಲ್ಲಿ ಎಲ್ಲ ರೈಡಲ್ಲೂ ಒಂದೊಂದು ಗಾಡಿ ಸಿಗಾಕ್ಸ್ತೆ ನೀನು. ಫಿಕ್ಸ್ ಮಾಡ್ಕೊಬಿಟ್ಟಿದ್ಯಾ ನೀನು. ನಾನು ಬಂದಿದ್ದ ಟೈಮ್ ಜಾಗದಲ್ಲೆಲ್ಲ ಗಾಡಿ ಸಿಗಾಕೋಬೇಕು. ಸೊ ಕಾಫಿ ಆದಮೇಲೆ ಬ್ರೇಕ್ಫಾಸ್ಟ್. ನೆಕ್ಸ್ಟು ನಾವು ಇಲ್ಲಿಂದ ಚೆಕ್ಔಟ್. ರೆಸಾರ್ಟಿಂದ ಚೆಕ್ಔಟ್, ನ್ಯಾಚುರಲ್ ರೆಸಾರ್ಟ್. ನಮ್ಮ ಅಚ್ಚು ನೋಡಿ ಸೈಲೆಂಟಾಗಿ ಕೂತವನೆ. ಅಚ್ಚು ಏನೋ ತಿಂತಾ ಇದೆಯಲ್ಲೋ. ಆಯ್ ಬೈ ಸ್ಟಾರ್ಟ್ ಮಾಡಿದ್ರೆ ಕಾಫಿ ಇಟ್ಟಿದ್ದೀವಿ. ಸೊ ನೋಡ್ಬೋದು ಇಲ್ಲೆಲ್ಲ ಏನು ಕಾಣಿಸ್ತಾ ಇದೆಲ್ಲ ನಿಮಗೆ ನೋಡೋಕ್ಕೆ ವಿಡಿಯೋಲಿ ಟಕ್ಕಂತ ಕಮೆಂಟ್ ಹಾಕ್ಬಿಡ್ತಾರೆ. ಬೈ ಎಲ್ಲ ಹಿಂಗೆ ಬಿಸಾಕಿದ್ದೀರ ಅಂತ. ಕರೆಕ್ಟು ಬಿಸಾಕಿದ್ದೀವಿ, ಆಮೇಲೆ ನೋಡಬೇಕು ಲಾಸ್ಟಲ್ಲಿ. ಹಾಂ ಈ ಗಂಧದ ಗುಡಿ ರೈಡರ್ಸ್ ಬೈ ಈಗ ಅದನ್ನು ಮಾಡಬೇಕೀಗ. ಸೊ ಅಷ್ಟೇ, ವೆಯ್ಟ್ ಮಾಡಿ ಲಾಸ್ಟ್ ಮೂಮೆಂಟಿಗೆ ತನಕ ವೆಯ್ಟ್ ಮಾಡಿ. ನಾವು ಬೇಕಾದ್ರೆ ಫುಲ್ ಕಂಪ್ಲೀಟ್ ವಿಡಿಯೋ ನೋಡೋಲ್ಲ, ಏಕ್ದಮ್ಮು ಕಮೆಂಟು ಹಾಳು ಮಾಡ್ಬಿಡ್ರಪ್ಪ ಜಾಗನ ಹಂಗೆ ಅಂತ. ಆಮೇಲೆ ಯಾರು ಟ್ಯಾಗ್ ಮಾಡೋದು. ನಮ್ಮ ಹಿಸ್ಟ್ರಿಲಿನೇ ನಾವು ಹೋಗಿರೋ ಜಾಗನ ಗಲೀಜು ಮಾಡಿರೋದೇನೋ ಪ್ರೂಫ್ ಸಮೇತ ತೋರಿಸ್ಬಿಟ್ರೆ ನಿಮ್ಗೆ 1 ಲಕ್ಷ ರೂಪಾಯಿ ಬೊಮ್ಮನ ವಿಜಯ್ CM ಥರ, ಇದು ತಮಿಳ್ನಾಡು CM ವಿಜಯ್ ಥರ 1 ಲಕ್ಷ ರೂಪಾಯಿ ತೋರಿಸ್ಬಿಟ್ರೆ ಕರೆಕ್ಟಾ? ನಾವು ಹೋಗಿರೋ ಜಾಗ ಅಂದರೆ ಯಾರೋ ಮಾಡಿರೋದಲ್ಲ, ನಾವು ಹಾಕಿರೋ ಲೊಕೇಶನ್ನು ಕ್ಯಾಂಪ್ ಲೊಕೇಶನಲ್ಲಿ ನಾವೇನಾದರೂ ಗಲೀಜು ಮಾಡಿ ಒಂದು ಚಾಕ್ಲೇಟ್ ಪೇಪರ್ನ ತೋರಿಸ್ಬಿಟ್ರೆ 1 ಲಕ್ಷ ರೂಪಾಯಿ ಬಹುಮಾನ ಫ್ರಮ್ ತಮಿಳ್ನಾಡು CM ವಿಜಯ್. ನಾನಲ್ಲ, ಅವರು ಹೇಳಿರೋದು. ಕರಪ್ಷನ್ ಲಂಚ ತೊಗೊಳೋರು ಏನಾದರೂ ಸಿಗಾಕ್ಸಿದ್ರೆ 1 ಲಕ್ಷ ರೂಪಾಯಿ ಕೊಡ್ತಾರಂತೆ. ಹಂಗೆ ನಾನು ಅಷ್ಟೇ, ನಮ್ಮದು ಏನಾದರೂ ಪ್ರೂಫ್ ತೋರಿಸ್ಬೇಕು ಈ ಥರ ಗಲೀಜು ಮಾಡಿರೋದು ಏನಾದರೂ. ಬೆಳಗ್ಗೆ ನಾವು ಇರೋ ಜಾಗದಲ್ಲೇ ಒಂದು ಒಳ್ಳೆ ಕಾಫಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಸಖತ್ತಾಗಿರುತ್ತೆ ಒಂಥರ. ಮತ್ತು ನಾನೇ ನೋಡಿದ್ರೆ ಹಾಲು ಹೋಗಿ ಡೈರಿಗೆ ಹೋಗಿ ತಂದಿದ್ದು ಪ್ಯೂರ್ ಹಾಲು. ಸೊ ಯಾವುದೇ ಥರ ಪ್ಯಾಕೆಟಲ್ಲ, ಆರ್ಗ್ಯಾನಿಕ್ ಹಾಲು. ಎಲ್ಲ ಯೋಗ ಮಾಡ್ತಾವ್ರು ಇವರು, ಶಿವು ಮತ್ತು ಇವರೆಲ್ಲ ಮೊಬೈಲ್ ನೋಡ್ಕೊಂಡು. ಇದ್ಯಾವುದು ಇದು ಮೊಬೈಲ್ ಯೋಗನ ಇದು? ಹಾಂ ಅವ್ನು ನೋಡು ಧೀರಜ್ ಇವಾಗ ಇಕ್ಬಿಟ್ಟ ಕೇಳಲಿಕ್ಕೆ. ಅವ್ನು ಯಾವುದೋ ಬೇರೆ ವಿಡಿಯೋ ಹಾಕೊಂಡು ಯೋಗ ಮಾಡ್ತಾ ಇರ್ತಾನೆ ಅಲ್ವಾ ಧೀರಜ್ ಬೇರೆ ವಿಡಿಯೋ ಹಾಕೊಂಡು. ಹಾಂ ಓಕೆ. ಸೊ ನೋಡೋಣ. ನೋಡಿ ನಾವು ಇಲ್ಲೇ ಕ್ಯಾಂಪ್ ಮಾಡಿದ್ದು, ಎಲ್ಲ ತೊಗೊಂಡೋಗ್ತಾ ಇದ್ದೀವಿ, ಏನೂ ಕಸ ಬಿಡಿಲ್ಲ. ಸೊ ಒಂದು ಏನಿಲ್ಲ, ಇದು ಪಾತ್ರೆ ಬಾಕ್ಸು ರಿಟರ್ನ್ ತೊಗೊಂಡು ಹೋಗ್ತಾ ಇದ್ದೀವಿ. ಇದರೊಳಗೆ ಹಾಕ್ಕೊಂಡು ಇಷ್ಟೇ ನೋಡಿ. ಜಾಗ ಹಿಂಗೆ ಯೂಸ್ ಮಾಡ್ಕೊಂಡಿದ್ದೀವಿ, ಹಂಗೆ ಬಿಟ್ಟು ಹೋಗ್ತಾಯಿದ್ದೀವಿ.
ಇಲ್ಲೇ ನೀವು ನೋಡ್ಬೋದು ಲಾಸ್ಟ್ ವೀಡಿಯೋಲಿ ಕರೆಕ್ಟಾಗಿ ನೋಡಿದ್ರೆ ಇದ್ರ ಆಪೋಸಿಟೇ ಮಾಡಿದ್ದು. ಸೊ ಇಷ್ಟೇ ನಾವು ಅದೊಂದು ಟಾರ್ಪಲ್ಲು ತೊಗೊಂಡು ಹೋಗ್ತಾಯಿದ್ದೀವಿ. ಒಂದು ಗಲೀಜು ಏನೂ ಮಾಡಿಲ್ಲ ಫೈನಲಿ. ಸೊ ಹೊಡ್ತಾಯಿದ್ದೀವಿ, ಸಖತ್ ಬಿಸಿಲಾಯಿತು. ಓಕೆ, ನಾನು ಬಂದೆ ತಳಪ್ಪ. ಇದು ಕಬಿನಿ ಕ್ಯಾಂಪಿಂಗ್ ಎಲ್ಲ ಆದಮೇಲೆ ಈಗ ನಾವು ಕೊಟ್ಟಿಯಾರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿದೆ. ಸೊ ಅದರಿಂದ ಕೊಟ್ಟಿಯಾರ್ಗೆ ಹೋಗ್ತಾಯಿದ್ದೀವಿ. ವಯಾ ನಾಗರಹೊಳೆ ಟೈಗರ್ ರಿಸರ್ವ್ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಇಲ್ಲೆಲ್ಲ ಎಲ್ಲಾರ್ದು ಟಿಕೆಟ್ ಎಂಟ್ರಿ ಮಾಡಬೇಕು ಮೋಸ್ಟ್ಲಿ. ಯಾಕೆ ಒಬ್ಬರು ತರಿಸ್ಬೇಕಂತ? ಬನ್ನಿ. ಏನಕ್ಕೆ? ಟೂ ವೀಲರಲ್ಲ ಈಗೆಲ್ಲ ಏನು ಅಂದರೆ ತುಂಬ ಕ್ರೌಡ್ ಅಲ್ವಾ, ಎಲ್ಲ ಎಂಟ್ರಿ ಮಾಡ್ಕೊಂಡು ಬಿಡ್ತಾಯಿಲ್ಲ. ಒಂದೊಂದು ಕಡೆ ಮಾಡ್ತಾರೆ. ಈಗ ಮತ್ತೊಂದು ಸಲ ತುಂಬ ಸಲ ಬಂದುಬಿಟ್ಟಿದ್ದೀನಿ ಜಾಗಕ್ಕಂತೂ. ನೋಡೋಣ ಸೈಟ್ ಆಗುತ್ತೆ ನೋಡೋಣ. ಕರ್ನಾಟಕ ಕೇರಳ ಚೆಕ್ ಪೋಸ್ಟ್ ಬಾವಲಿ. ವೆಲ್ಕಮ್ ಟು ಕೇರಳ PWD ರೋಡ್ಸ್. ಸೊ ನೋಡಿ, ಯಾವುದೇ ಒಂದು ಬಾರ್ಡರ್ ಇದಾದರೆ ನದಿಗಳೇ ನಮಗೆ ಅದು ಬಾರ್ಡ್ರ್ ಅಂತ ಗೊತ್ತಾಗೋದು. ಸೊ ನದಿಗಳನ್ನ ಹಂಚ್ಕೊಂಡೇ ಅವರು ಬಾರ್ಡ್ಗಳನ್ನ ಮಾಡ್ಕೊಳ್ಳೋದು. ಯಾವುದೇ ಒಂದು ಸ್ಟೇಟ್ ಆಗೋದು ಅಷ್ಟೇ. ಕೆಲವರು ಗುಡ್ಡಗಳು ಮಾಡ್ಕೊಳ್ತಾರೆ, ಬಟ್ ಆದರೂ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ನದಿಗಳು ಹೊಳೆಗಳೇ ಜಾಸ್ತಿ. ಅಲ್ಲಿ ಬರೋಣ ಬಾ, ಅಲ್ಲಿ ನೋಡೋಣ. ಒಟ್ಟಿನಲ್ಲಿ ತುಂಬ ಜನ ಇದ್ದಾರೆ ಕೇರಳ ಇದಕ್ಕೆ ಕೊಟ್ಟಿಯಾರ್ಗೆ. ನೋಡಿ, ಇಲ್ಲೇ ಕೊಟ್ಟಿಯಾರ್ಗೆ ಹೋಗೋದು. ಕೊಟ್ಟಿಯಾರ್ ಸೊ ನಿನ್ನೆ ಓಪನ್ ಆಗಿರೋದು ಆ್ಯಕ್ಚುಲಿ ಕೊಟ್ಟಿಯಾರು. 30ಕ್ಕೆ ಓಪನ್ ಆಗಿದೆ. ಇವತ್ತಿಂದ ಜನ ಆಲ್ರೆಡಿ 29ಕ್ಕೆ ಆ್ಯಕ್ಚುಲಿ ಅಫಿಷಿಯಲಾಗಿ ಓಪನ್ ಆಗಿರೋದು. ಒಳ್ಳೆ ರೂಟ್. ಮಾತ್ರ ಮಳೆ ಇಲ್ಲ ಅಷ್ಟೇ. ಆ್ಯಕ್ಚುಲಿ ಮಳೆ ಬರಬೇಕಿತ್ತು. ಲಾಸ್ಟ್ ಟೈಮ್ ಬಂದಾಗ ಕೊಟ್ಟಿಯಾರಲ್ಲಿ ಮಳೆ ಫುಲ್ಲು ನೀರು. ಇವಾಗ ನೀರೇ ಇಲ್ಲ. ಆನವಂಡಿ ಘಾಟ್ ಸೆಕ್ಷನ್ನು ತುಂಬ ಸ್ಲೋ ಅಪ್ಪಿದೆ. ಫುಲ್ಲು ಜಾಮು, ಟ್ರಾಫಿಕ್ಕು ನೋಡಿ. ಯಾಕಂದರೆ ಇದು ಘಾಟು ತುಂಬ ಸಣ್ಣದು. ಈ ಒಂದು ಸ್ಟ್ರೆಚ್ ಇದೆಯಲ್ಲ, ಹೆವಿ ಸಣ್ಣ. ನೋಡಿ ಇಲ್ಲಿ ಎಷ್ಟಿದೆ ಸ್ಟ್ರೀಪು. ಸೊ ಗಾಡಿ ಬೇರೆ ಕೆಟ್ಟೋಗ್ಬಿಟ್ಟಿದೆ ಅವ್ರದ್ದು, ಕೇಳೋದವ್ರದ್ದು ಎಲ್ಲ. ಹೆಂಗೆ ಗಾಡಿ ಕೆಟ್ಟೋಗಿದೆಯಾ? ಆಯ್ತಾ ದರ್ಶನ? ಹೆಂಗೆ ರಶ್ ಇದೆಯಾ? ಜಾಮು. ಇಷ್ಟೇ ರೋಡ್ ಇದು. ಹೇಳ್ಬೇಕು ಅಂದರೆ ಒಂದು 20 ಅಡಿನೂ ಇಲ್ಲ ಇದು. ಬನ್ನಿ. ಎಲ್ಲ ತುಂಬ ಟೆರನ್ ಇರೋದ್ರಿಂದ ಹಾಫ್ ಕ್ಲಚ್ ಹೊಡಿತವ್ರೆ. ಸ್ಮೆಲ್ಲು ಕ್ಲಚ್ಸು ನೋಡಿ. ಓಹೋ, ಕೊಟ್ಟಿಯಾರು ಫುಲ್ಲು ರಶ್ ನೋಡಿ. ಫುಲ್ಲು ಬ್ಲಾಕು. ಬಂದರೆ ನೀವು ಇದೇ ರೋಡಲ್ಲೇ ಬರಬೇಕು. ಈ ಸ್ಟ್ರೆಚ್ಚಲ್ಲಿ ಮಾತ್ರ ಹೆವಿ ಬ್ಲಾಕ್ ಆಗುತ್ತೆ. ಕೊಟ್ಟಿಯಾರು ದರ್ಶನ ಮಾಡೋಕ್ಕೆ ಬರೋರು, ಯಾಕಂದರೆ ವೆಹಿಕಲ್ಸ್ ಮೂಮೆಂಟ್ ಜಾಸ್ತಿ ಇದೆ. ಮತ್ತು ಈ ರೋಡ್ ತುಂಬ ಸಣ್ಣ. ಏನಿಲ್ಲ, ಕೊಟ್ಟಿಯಾರ್ಗೆ ಒಂದು 10 ಕಿಲೋಮೀಟ್ರ್ ಮುಂಚೆ ಏನು ರೋಡ್ ಇದೆಯಲ್ಲ, ಅದು ತುಂಬ ಟೆರೇನ್ ಇದೆ. ಪ್ಲಸ್ಸು ತುಂಬ ಚಿಕ್ಕ ರೋಡು. ಅದರಿಂದ ನೀವು ರೆಡಿ ಆಗಿಬಿಡಿ ಫೇಸ್ ಮಾಡ್ಕೊಳ್ಳೋದಕ್ಕೆ. ಟೂ ವೀಲರಲ್ಲಿ ಬಂದರೆ ಹೆಂಗೆ ಓಡ್ಬೋದು ನಿಂತ್ಕೊಂಡು. ಇಲ್ಲ ಅಂದರೆ ಪಕ್ಕ ನೋಡಿ, ಟೂ ವೀಲರ್ ಬಂದರೆ ಏನಿಲ್ಲ, ಹಿಂಗೆ ಜಾಲಿ. ನಮಗೆ ಒಂದೊಂದ್ಸಲ ನೋಡಿ ಇಷ್ಟಿದೆ ಅಷ್ಟು ಟೂ ವೀಲರ್ ನುಗ್ಗಿಸ್ಕೊಂಬಂದ. ಕಾರಲ್ಲಿ ಬಂದರೆ ನೀವು ಅಷ್ಟೇ ನೋಡಿ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕೇರಳ ಕೊಟ್ಟಿಯಾರು ಫಸ್ಟು ಶಬರಿಮಲೆ ಇತ್ತು. ತುಂಬ ಸೀಸನಲ್ಲಿ ಶಬರಿಮಲೆ ಹೋದು. ಈಗ 1 ತಿಂಗಳು ಓಪನ್ ಇರುತ್ತೆ ಅಷ್ಟೇ, ಜೂನ್ 24ನೇ ತಾರೀಕು ತನಕ. ಆದ್ದರಿಂದ ಈಗ ಒಂಥರ ಶಬರಿಮಲೆ ಥರನೇ ಇದು ಕೊಟ್ಟಿಯಾರಾಗ್ಬಿಟ್ಟಿದೆ ನೋಡಿ. ಗಾಡಿಗಳು ಹತ್ತಲ್ಲ, ಎಲ್ಲ ಕ್ಲಚ್ ಮೇಲು, ಬರೀ ಕ್ಲಚ್ ಮೇಲು. ಇಷ್ಟು ಚಿಕ್ಕ ರೋಡು ನೋಡಿ, ಕಾಣಿಸ್ತಾ ಇದೆಯಲ್ಲ, ಇಷ್ಟೇ ಚಿಕ್ಕ ರೋಡು. ಇವು ಮಾತ್ರ ನೆಕ್ಸ್ಟ್ ಲೆವೆಲು. ಬಟ್ ಹತ್ತೋರ್ಗಂತೂ ಸಖತ್ ಕಷ್ಟ ಬಿಡಿ. ಯಾಕಂದರೆ ಒಬ್ಬೊಬ್ರಿಗೆ ಆಫ್ ಕ್ಲಚ್ ಓಡ್ಸೋಕ್ಕೆ ಬರೋಲ್ಲ, ಹಿಂದಕ್ಕೆ ಬಿಟ್ಬಿಡ್ತಾರೆ. ಇಲ್ಲಾಂದರೆ ತುಂಬ ರೈಸ್ ಮಾಡಿ ಕ್ಲಚ್ ಬರ್ನ್ ಮಾಡ್ತಾರೆ. ನೋಡ್ಕೊಂಬನ್ನಿ ಸ್ನೇಹಿತರೆ.
ದರ್ಶನ ಮಾಡೋದು ಮುಖ್ಯ ಅಲ್ಲ, ಇಲ್ಲಿ ಬಂದು ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಿರೋದು ಮುಖ್ಯ. ಸೊ ನೀವು ಪಕ್ಕಾ ಸ್ಕಿಲ್ಲು ಡ್ರೈವರ್ ಆಗಿ ನೋಡಿ ಹಿಂದೆ ಹೋಗಿ ಗುದ್ದೇ ಬಿಟ್ಟ. ಅಯ್ಯೋ ನೋಡಿ ಇವ್ನು ಹಿಂದೆ ಗುದ್ದೇ ಬಿಟ್ಟ. 53 ನೋಡಿ ಹೇಳಿಲ್ವಾ, ನೋಡಿ ಹಿಂದೆ ಬಿಟ್ಟಿದ್ರು ಅವರು. ನೋಡಿ ಇವಾಗ ನೋಡಿ ಹಂಗೆ ನೋಡಿ ಹಿಂಗೆ ಹಿಂದೆ. ಸೊ ಹಿಂಗೆ ಗಾಡ್ಸ್ ಓನ್ ಕಂಟ್ರಿ. ನದಿ ಇದೆ ಅಂತೆ, ಸ್ನಾನ ಮಾಡೋಣ ಅಂದ್ಬಿಟ್ಟು ಆಲ್ಸೋ ಸ್ನಾನ ಮಾಡೋಣ ಅಂತ ಬಂದು. ನೀರಿದೆಯಾ? ಅದೇ ಅಲ್ಲೋಗಿ ಅಲ್ಲಿ ಫಾಲ್ಸ್ ಇದೆಯಲ್ಲ, ಅದೇ ಅಲ್ಲಿ ಕೊಟ್ಟಿಯವ್ರಿಗೆ ಹೋಗ್ಬೇಕು ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ. ಅಲ್ಲಿ ರಶ್ ಇರುತ್ತಲ್ಲ. ಓಕೆ, ನೀವು ದರ್ಶನ ಮಾಡಿದ್ರಾ? ಹೆಂಗೆ ಎಷ್ಟು ಅವರ್ ಆಯಿತು? ಬೇಕೇ ಬೇಕಲ್ಲ. ಅದಕ್ಕಿಂತ ನಿಮ್ಮ ಸೈಡೆಲ್ಲ ಓಟೋಬಿಡಿ, ಅಲ್ಲೇ ಕಾಣುತ್ತೆ. ಹೋಗೋಕ್ಕಿಂತ ಪಕ್ಕದಲ್ಲಿ ಓಕೆ ಹೋದ್ರೆ ಹತ್ತಿರಕ್ಕೆ ಹೋಗುತ್ತೆ. ಸ್ವಲ್ಪ ಒಂದು ಅಷ್ಟು ದೂರದಿಂದ ನೋಡ್ಬೇಕು, ಆರಾಮಾಗಿ ಕ್ಯೂವಲ್ಲಿ ನಿಂತ್ಕೊಂಡು ನೋಡೋದು. ಸರಿ ಸರ್, ಆಯ್ತು. ದರ್ಶನ ಮಾಡ್ಕೊಂಡು. ಓಕೆ ಆಯಿತು. ಕೊನೆಗೂ ಹೆಂಗೋ ಮಳೆ ಬಂತು, ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಫುಲ್ಲು ಕೊಟ್ಟಿಯವರಲ್ಲಿ ತುಂಬ ಮಳೆ, ಫುಲ್ ಮಳೆ ಬರ್ತಾಯಿದೆ. ಬಟ್ ರಶ್ ಕಡಿಮೆ ಇದೆ. ಅಂದರೆ ಅದು ಏನಕ್ಕೆ ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡು. ಭಾನುವಾರ ಅಂತನಾ ಇಲ್ಲ ಅಂದರೆ ಭಾನುವಾರ ಸಂಜೆ ಆಗಿದೆ ಅಂತನೋ ಗೊತ್ತಿಲ್ಲ. ಬಟ್ ಫುಲ್ ರಶ್ ಕಡಿಮೆ ಇದೆ. ನಾವೆಲ್ಲ ಬೈಕಲ್ಲಿ ಬಂದಿದ್ದೀವಿ, ನಮ್ಮದು ಗಂಧದಗುಡಿ ರೇಡಿಯೋಸ್ ಕಡೆಯಿಂದ ಬಂದಿದ್ದು. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಫುಲ್ಲು ಮಳೆ ಇದೆ ನೋಡಿ. ಬಟ್ ನೀರು ಕಡಿಮೆ ಇದೆ. ಇನ್ನು ಒಂದು ಸ್ವಲ್ಪ ಕೆಲವು ದಿವಸ ಆದರೆ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ನೀರು ಜಾಸ್ತಿ ಆಗುತ್ತೆ. ಜನ ಇಲ್ಲೇ ಮೂಮೆಂಟ್ಸ್ ಗೊತ್ತಾಗುತ್ತೆ. ಅಲ್ಲಿ ಮೇಲೆ ಬ್ರಿಡ್ಜ್ ಥರನೂ ಮಾಡಿದ್ದಾರೆ. ಸೊ ನೀವು ಇಲ್ಲೂ ಹೋಗ್ಬೋದು ನೀವು. ಸೊ ಜನ ಜಾಸ್ತಿ ಇರ್ತಾರೆ ಇಲ್ಲಿ ಬೇರೆ ಟೈಮಲ್ಲೆಲ್ಲ. ಬಟ್ ಈ ಸತಿ ಕಡಿಮೆ ಇದೆ, ಅಂದರೆ ಈ ಸಲ ಅಂತಲ್ಲ, ಇವತ್ತು ಕಡಿಮೆ ಇದೆ. ಏನಕ್ಕೆ ಕಡಿಮೆ ಇದೆ ಅಂತ ಗೊತ್ತಿಲ್ಲ. ಭಾನುವಾರ ಇವತ್ತು, ಬಟ್ ಮಳೆ ಇದೆ ಸಖತ್ತು ನೋಡಿ. ನೋಡಿ ಜನ ಸ್ವಲ್ಪ ಆಲ್ಮೋಸ್ಟು ಓಕೆ, ಇದು ಮೀಡಿಯಮ್ ಇದೆ. ಮುಂದಿನ ದಿವಸದಲ್ಲಿ ಹೇಳೋಕ್ಕಾಗಲ್ಲ, ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಂಗಂದ್ಬಿಟ್ಟು ಹಿಂಗೆ ಇರುತ್ತೆ ಅಂತ. ದರ್ಶನನೆಲ್ಲ ನಮ್ಮ ಟೀಮೆಲ್ಲ ಬಂದಿದ್ದು, ನಮ್ಮ ಒಂದು ಗಂಧದಗುಡಿ ರೈಡರ್ಸಿಂದ. ಖುಷಿ ಆಗ್ತಾಯಿದೆ. ಇಲ್ಲೇ ಮೇಯ್ನು ಅಲ್ಲಿ ಛತ್ರಿ ಥರ ಇದೆಯಲ್ಲ, ಅಲ್ಲೇ ಇರೋದು ದರ್ಶನ. ಹೊರಗಡೆ ಪೂಜೆಗಳು ನಡೀತಾ ಇರುತ್ತೆ. ಆಮೇಲೆ ಸ್ವಲ್ಪ ಹೊತ್ತಿದ್ರೆ ಆನೆ ಮೆರವಣಿಗೆ ಹೋಗುತ್ತೆ ನೀರಲ್ಲಿ. ನೋಡಿ ಮೇಲ್ಗಡೆಯಿಂದನೇ ಬರಬೇಕು. ನೀರಲ್ಲಿ ಬಂದರೆ ನೀವು ಶಾರ್ಟ್ಕಟಲ್ಲಿ ನುಗ್ಗೋಕ್ಕಾಗಲ್ಲ. ನುಗ್ಗಿದ್ರೆ ಅಲ್ಲಿ ಎಲ್ಲರೂ ಜನ ಇರ್ತಾರೆ. ಸೊ ಮೇಯ್ನ್ ಅಲ್ಲೇ ಉದ್ಭವಲಿಂಗ ಇರೋದು. ಆನೆಗೆ ವೆಯ್ಟ್ ಮಾಡ್ತಾಯಿದ್ದೀವಿ, ಆನೆ ಬರುತ್ತೆ ಅಷ್ಟೇ. ಅದೇ ಒಂದು ನೋಡೋದು. ಸೊ ದರ್ಶನ ಎಲ್ಲ ಆಯಿತು. ದರ್ಶನ ಮಾತ್ರ ತುಂಬ ಏನಿಲ್ಲ, ರಶ್ ಏನಿಲ್ಲ, ಮೂಮೆಂಟ್ಸ್ ಇದೆ. ಬಟ್ಟು ನೆಕ್ಸ್ಟು ಹೇಳೋಕ್ಕಾಗಲ್ಲ, ರಶ್ ಯಾವಾಗ ಬೇಕಾದ್ರೂ ಇರ್ಬೋದು. ಆದಷ್ಟು ಬೇಗ ಬನ್ನಿ, ದರ್ಶನ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಸಂಜೆ ಹೊತ್ತಲ್ಲಿ ದರ್ಶನ ಮಾಡೋದು ಏನೋ ಒಂಥರ. ಅದ್ರಲ್ಲಿ ಬೇರೆ ಮಳೆ ಬಂತು, ನಾವು ಮಳೆಯಲ್ಲೇ ದರ್ಶನ ಆಯಿತು. ಈಗ ಮಳೆ ಬಂದಮೇಲೆ ಆ ಸುತ್ತ ಬೆಟ್ಟದ ಮೇಲೆ ಇರೋ ಕ್ಲೌಡ್ಸು ನೋಡೋದೇ ಒಂದು ನಿಜವಾಗ್ಲೂ ಇಲ್ಲಿ ಏನೋ ಒಂಥರ ಹೇಳಲು. ಮಾನವ ದೇವರು ಪ್ರಕೃತಿ ಒಂದಾಗೋ ಜಾಗ ಅಂತ ಹೇಳ್ತಾರಲ್ಲ, ಇದು ಖಂಡಿತ ಸತ್ಯವಾದ ಜಾಗ ಇದು. ಒಂದ್ಸಲಿ ನೀವು ಬಂದು ವಿಸಿಟ್ ಮಾಡಿ, ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಕೊಟ್ಟಿಯವರಿಂದ ನಮಸ್ಕಾರ. ಇಲ್ಲಿ ಎಲ್ಲ ಕೂತಿದ್ದಾರೆ. ಇಲ್ಲಿ ಒಬ್ಬೊಬ್ಬರು ಒಂದು ಮಾಡ್ತಾರೆ. ಇಲ್ಲಿ ಇನ್ಸ್ಟೆಂಟಾಗೆ ಅಪ್ಲೋಡ್ ನಡೀತಾ ಇದೆ, ಆನ್ ಲೈವ್ ಟೆಲಿಕಾಸ್ಟು. ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಹೌದಾ ಬೈ? ಇವಾಗ ನೀವೇನಂತ ಕೊಟ್ರೆ ಇಲ್ಲಿ ಬರ್ಬೇಕಾದ್ರೆ ಟ್ರ್ಯಾಕ್ ಪ್ಯಾಂಟು ಅವೆಲ್ಲ ಬರಬೇಕು, ಜೀನ್ಸ್ ಪ್ಯಾಂಟ್ ಅಲ್ಲ. ತುಂಬಾ ಜನ ಇದನ್ನೆಲ್ಲ ಅವಾಗೇ ರೀಲ್ ಮಾಡಿದ್ದಾರೆ. ಯಾರು ಬೈ? ನಾನೇ ಮಾಡಿದ್ದೀವಿ. ಅಲ್ಲ ನಿನ್ನೆ ಮಾಡಿದ್ರು, ಏನ ಈ ವರ್ಷ ಚೇಂಜ್ ಮಾಡಿದ್ದಾರೆ ವಿತೌಟ್ ಪ್ಯಾಂಟ್. ಇಲ್ಲ, ಮೊನ್ನೆ ನಾನು ಬಂದಾಗ ಹೇಳ್ದ ಅಲ್ಲಿ ಪ್ಯಾಂಟೇ ಇಲ್ಲ, ಪ್ಯಾಂಟ್ ಅಲೋ ಇಲ್ಲ. ಹೌದು, ಲಾಸ್ಟ್ ನೋಡಿ ಇವ್ರಂತ ಹೇಳ್ತಾರೆ, ಇವ್ರೊಂದು ಹೇಳ್ತಾರೆ. ಯಾವ್ದು ನಂಬೋದು ನೋಡಿ, ಅಲ್ಲಿ ಹಾಕೊಂಡ್ ಬಂದಿಲ್ಲ ಜೀನ್ಸ್ ಪ್ಯಾಂಟ್ ನೋಡಿ ಅಲ್ಲಿ. ನೋಡಿ ಇಲ್ಲಿ ಕೆಲವರು ಬರೀ ಪಂಚೆ ಅಂತ ಹೇಳ್ತಿದಾರಲ್ಲ, ಕರೆಕ್ಟೇ. ಬಟ್ ಜಾಸ್ತಿ ಪಂಚೆ ಮೊದಲೇ ಬನ್ನಿ, ಒಳ್ಳೆ ಒಂದು ಟ್ರೆಡಿಷನಲ್ ಬಟ್ಟೆನೇ ಇರಲಿ. ಜೀನ್ಸ್ ಪ್ಯಾಂಟಲ್ಲೂ ಬಿಟ್ಟಿದ್ದಾರೆ, ಆ ಥರ ಏನಿಲ್ಲ ನೋಡಿ. ಎಷ್ಟು ಕೆಲವು ತುಂಬ ಅವ್ರು ಜೀನ್ಸ್ ಪ್ಯಾಂಟ್ ಹಾಕಿದ್ದಾರೆ. ಹಂಗನ್ಬಿಟ್ಟು ನೀವು ಫ್ಯಾಷನ್ ಆಗೇನು ಬರೋದೇನು ಬೇಡ. ಒಂದು ಪಂಚೆ ಶಲ್ಯ ಅಲ್ಲಿ ಹಾಕೊಂಡ್ಬಂದರೆ ನಿಮಗೂ ಒಂದು ಒಳ್ಳೆ ಭಾವನೆ ಮತ್ತು ಒಂದು ಒಳ್ಳೆ ಭಕ್ತಿ ಸಿಗುತ್ತೆ ನೋಡಿ. ನೀರು ಹಸಿ ಬಿಡೋಣ, ಎಲ್ಲರೂ ಹಾಕೊಂಡು ಬಂದಿದ್ದಾರೆ. ಆದರೆ ಜಾಸ್ತಿ ಜನ ಪಂಚೆ ಮತ್ತು ಶಲ್ಯ ಹಾಕ್ಕೊಂಡಿರೋದೆ.